ಸುದ್ದಿ ಆರ್ಸಿಬಿ ವನಿತೆಯರ ಮುಡಿಗೆ ಎರಡನೇ ಕಿರೀಟ ಸಿಕ್ಕಿರೋದು 2024ರ ಬಳಿಕ ಈ ಬಾರಿ WPL ನಲ್ಲೂ ಆರ್ಸಿಬಿ ಚಾಂಪಿಯನ್ ಆಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮತ್ತೆ ಫೈನಲ್ನಲ್ಲಿ ಶಾಕ್ ಎದುರಾಗಿದ್ದು ಸತತ 4ನೇ ಸೋಲು ಕಂಡಿದೆ. ಜಮಿಯಾ ಒಲ್ವರ್ಟ್ ಶಿನೆಲ್ ಅಬ್ಬರ ಡೆಲ್ಲಿ 203ಕ್ಕೆ 4 19.4 ಓವರ್ನಲ್ಲೇ ಗುರಿ ಬೆನ್ನತ್ತಿ ಗೆದ್ದ ಆರ್ಸಿಬಿ. ಸ್ಮೃತಿ 87 ಓಲ್ 79 ರನ್ ಅನ್ನು ಗಳಿಸೋದ್ರಲ್ಲಿ ಯಶಸ್ವಿಯಾಗಿರೋದು. 2008ರಲ್ಲಿ IPL ಆರಂಭಗೊಂಡ ಬಳಿಕ ಒಂದು ಕಪ್ಪಿಗಾಗಿ ಬರೋಬ್ಬರಿ 17 ವರ್ಷಗಳ ಕಾಲ ಕಾದಿದ್ದ ಆರ್ಸಿಬಿ ಫ್ರಾಂಚೈಸಿಯು 2024ರ ವುಮೆನ್ಸ್ ಪ್ರೀಮಿಯರ್ ಲೀಗ್ ಮುಖಾಂತರವಾಗಿ ಚೊಚ್ಚಲ ಟ್ರೋಫಿಗೆ ಮುತ್ತಿಟ್ಟಿತ್ತು. ಈ ಕಪ್ ಬಳಿಕ ತಂಡದ ಅದೃಷ್ಟವೇ ಬದಲಾಗಿದ್ದು ಫ್ರಾಂಚೈಸಿಯು ಹ್ಯಾಟ್ರಿಕ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದೆ. ಗುರುವಾರ ನಡೆದಂತ WPLನ 4ನೇ ಆವೃತ್ತಿಯ ಫೈನಲ್ನಲ್ಲಿ ಆರ್ಸಿಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ದಾಖಲೆಯ 204 ರನ್ ಬೆನ್ನತ್ತಿ ಗೆದ್ದಿ ಚಾಂಪಿಯನ್ ಆಯಿತು. ಮೊದಲ ಬ್ಯಾಟ್ ಮಾಡೋದ್ರಲ್ಲಿ 4 ವಿಕೆಟ್ ನಷ್ಟದಲ್ಲಿ 203 ರನ್ ಅನ್ನು ಗಳಿಸಲಾಗಿತ್ತು. ಮೊದಲ 3 ಓವರ್ಗಳಲ್ಲಿ ಕೇವಲ 9 ರನ್ ಗಳಿಸಿದ ತಂಡ ಪವರ್ ಪ್ಲೇ ಮುಕ್ತಾಯದ ವೇಳೆಗೆ 1 ವಿಕೆಟ್ಗೆ 54 ರನ್ ಸೇರಿಸಿತ್ತು. ಶಫಾಲಿ ವರ್ಮಾ 20, ಲೆಜೆಟ್ ಲೀ 37 ರನ್ ಸೇರಿಸಿದ್ರು. ಬಳಿಕ ಬಂದಂತ ಲಾರಾ ಒಲ್ವರ್ಟ್ ಹಾಗೂ ನಾಯಕಿ ಜಮೀಮಾ ಕೂಡ ಅಬ್ಬರದ ಆಟ ಆಡಿದ್ರು. ಲಾರಾ 25 ಎಸೆತಕ್ಕೆ 44 ರನ್ ಗಳಿಸಿದ್ರೆ ಜಮೀಮಾ 37 ಎಸೆತಗಳಲ್ಲಿ 57 ರನ್ ಬಾರಿಸಿ ಔಟ್ ಆದ್ರು. 17 ಓವರ್ನಲ್ಲಿ 154 ರನ್ ಗಳಿಸಿದ್ದ ತಂಡ ಕೊನೆ 3 ಓವರ್ನಲ್ಲಿ 49 ರನ್ ದೋಚಿತು. ಶೆನೆಲ್ ಹೆನ್ರಿ 15 ಎಸೆತಕ್ಕೆ ಔಟ್ ಆಗದೆ 35 ರನ್ ಅನ್ನ ಚಚ್ಚಿದ್ರು. ಆರ್ಸಿಬಿ ಆರ್ಭಟ ಬಲು ಜೋರಾಗೆ ಇತ್ತು. ಬೃಹತ್ ಗುರಿ ಬೆನ್ನತ್ತೋಕೆ ಇಳಿದಂತ ಆರ್ಸಿಬಿ ಆರಂಭದಲ್ಲೇ ಆಘಾತವನ್ನ ಎದುರಿಸಬೇಕಾಯಿತು. ಗ್ರೇಸ್ ಹ್ಯಾರಿಸ್ 9 ರನ್ಗೆ ಔಟ್ ಆದ್ರು. ಆದರೆ ನಾಯಕಿ ಸ್ಮೃತಿ ಮಂಧಾನ ಹಾಗೂ ಜಾರ್ಜಿಯಾ ಓಲ್ ಡೆಲ್ಲಿ ಬೌಲರ್ಗಳ ಬೆವರಿಳಿಸಿದ್ರು. ಈ ಜೋಡಿ ಎರಡನೇ ವಿಕೆಟ್ಗೆ 93 ಎಸೆತಗಳಲ್ಲಿ 165 ರನ್ ಅನ್ನ ಸೇರಿಸಿದ್ರು. ಓಲ್ 54 ಎಸೆತಗಳಲ್ಲಿ 79 ರನ್ ಸಿಡಿಸಿದ್ರೆ ಸ್ಮೃತಿ 41 ಎಸೆತಗಳಲ್ಲಿ 87 ರನ್ ಬಾರಿಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಸೊ ಇದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಖುಷಿಯಾದಂಥ ಸುದ್ದಿ. ಸೊ ಹೆಣ್ಮಕ್ಳು ಈ ಆರ್ಸಿಬಿ ವನಿತೆಯರು ಎರಡನೇ ಕಿರೀಟವನ್ನು ಮುಡಿಗೇರಿಸಿಕೊಳ್ತಾ ಇರೋದು ಎಲ್ಲ ಕಡೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡುವಂತೆ ಮಾಡಿದೆ. ಇನ್ನು IPL ಮತ್ತು WPL ಫೈನಲ್ ಇತಿಹಾಸದಲ್ಲೇ ಗರಿಷ್ಠ ಸ್ಕೋರ್ ಚೇಸ್ ಮಾಡಿರೋದಂತ ಇದು. ಆರ್ಸಿಬಿ ತಂಡ 204 ರನ್ ಬೆನ್ನತ್ತಿ ಗೆದ್ದಿದ್ದು IPL ಹಾಗೂ WPL ಫೈನಲ್ ಇತಿಹಾಸದಲ್ಲೇನೆ IPL ಅಲ್ಲೂ ಕೂಡ ಈ ಇತಿಹಾಸದಲ್ಲೇನೆ ಗರಿಷ್ಠ ರನ್ ಚೇಸ್ ಮಾಡಿರೋದು. 2014ರ IPL ನಲ್ಲಿ ಪಂಜಾಬ್ 199 ರನ್ ಸಿಡಿಸಿದ್ರೆ 200 ರನ್ ಬೆನ್ನತ್ತಿ KKR ಗೆದ್ದಿತ್ತು. ಇನ್ನು WPL ನಲ್ಲಿ ಗರಿಷ್ಠ ರನ್ ಚೇಸ್ ದಾಖಲೆ ಇದ್ದಿದ್ದು ಮುಂಬೈ ಹೆಸರಿನಲ್ಲಿ 2023ರಲ್ಲಿ ಡೆಲ್ಲಿ ವಿರುದ್ಧ ಮುಂಬೈ 132 ರನ್ ಬೆನ್ನತ್ತಿ ಜಯಗಳಿಸಿತ್ತು. ಇದು ನಿಜವಾಗ್ಲೂ ಕೂಡ ಇತಿಹಾಸ ಅನ್ನೋದನ್ನ ಹೇಳಲಾಗ್ತಾ ಇದೆ. 2 ವರ್ಷಗಳಲ್ಲಿ ಆರ್ಸಿಬಿಗೆ 3 ಕಪ್ ಸಿಗ್ತಾ ಇದೆ. ಆರ್ಸಿಬಿ ಫ್ರಾಂಚೈಸಿಯು ಹ್ಯಾಟ್ರಿಕ್ ಟ್ರೋಫಿ ಗೆದ್ದು ಸಂಭ್ರಮಿಸಿದೆ. 2024ರ WPL ನಲ್ಲಿ ಆರ್ಸಿಬಿ ಮಹಿಳಾ ತಂಡ ಡೆಲ್ಲಿಯ ವಿರುದ್ಧ ಫೈನಲ್ ಗೆದ್ದು ಚಾಂಪಿಯನ್ ಆಗಿ ಫ್ರಾಂಚೈಸಿ ಟ್ರೋಫಿ ಬರ ನೀಗಿಸಿತ್ತು. 2025ರ IPL ಫೈನಲ್ ಪುರುಷರ ತಂಡ ಪಂಜಾಬ್ನ ಮಣಿಸಿ ಚಾಂಪಿಯನ್ ಆಗಿದ್ದು ಈ ವರ್ಷ ಮಹಿಳಾ ತಂಡ ಮತ್ತೆ ಡೆಲ್ಲಿಯನ್ನು ಸೋಲಿಸಿ ಟ್ರೋಫಿ ಗೆದ್ದಿದೆ. ಅಲ್ಲಿಗೆ 2 ವರ್ಷದಲ್ಲಿ ಆರ್ಸಿಬಿ ಫ್ರಾಂಚೈಸಿಗೆ 3 ಕಪ್ ಅನ್ನು ಗೆದ್ದಿರುವಂತಹ ಹೆಮ್ಮೆ ಮತ್ತು ಖುಷಿ ಇದು ಸಿಗ್ತಾ ಇರುವಂತದ್ದು. 5 ಫೈನಲ್ ಅಲ್ಲೂ ಡೆಲ್ಲಿಗೆ ಸೋಲಾಗಿರೋದು ಇದನ್ನ ನೋಡ್ಬೇಕಾಗತ್ತೆ. ಡೆಲ್ಲಿ ತಂಡ IPL ಹಾಗೂ WPL ನಲ್ಲಿ ಎಲ್ಲ 5 ಫೈನಲ್ ನಲ್ಲೂ ಕೂಡ ಸೋಲನ್ನು ಅನುಭವಿಸಿದೆ. ಪುರುಷರ ತಂಡ IPL ನಲ್ಲಿ 2020ರಲ್ಲಿ ರನ್ನರ್ ಅಪ್ ಆಗಿತ್ತು. ಮಹಿಳಾ ತಂಡ 2023, 2024, 2025, 2026 ಕಂಟಿನ್ಯೂಸ್ ಆಗಿ 4 ವರ್ಷದಿಂದ ಫೈನಲ್ ಅಲ್ಲಿ ಪರಾಭವಗೊಂಡು ಟ್ರೋಫಿಯನ್ನ ತಪ್ಪಿಸ್ಕೊಂಡಿದೆ. ಇದು ಅವರಿಗೊಂಥರ ಬೇಸರದ ಸುದ್ದಿ. ಬೇಸರ ಆಗಿ ಇರುತ್ತೆ ಸಹಜವಾಗಿ. ಫೈನಲ್ ತನಕ ಬಂದು ಆಮೇಲೆ ಸೋಲು ಅಂತ ಅಂದ್ರೆ ಬೇಸರ ಅಲ್ವಾ? ಎಸ್.